ಆ ಮಗು ಪಾಲಿಗೆ ಹೆತ್ತವರು ಕೈಬಿಟ್ಟರೂ ಕೂಡ ದೇವರು ಕೈ ಬಿಡಲಿಲ್ಲ. ದಾವಣಗೆರೆಯ ತಬ್ಬಲಿಯ ಮಗುವೊಂದು ಈಗ ಇಟಲಿ ದೇಶದ ದಂಪತಿಯ ಮಡಿಲು ಸೇರಿದೆ. ಏನಿದು ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹೆತ್ತವರು ಕೈಬಿಟ್ಟರೂ ದೇವರು ಬಿಡ್ಲಿಲ್ಲ. ಇಟಲಿ ದಂಪತಿ ಮಡಿಲು ಸೇರಿದ ತಬ್ಬಲಿ ಮಗು. ಸಪ್ತ ಸಾಗರದಾಚೆ ಸುಂದರ ಗೂಡು ಸೇರಿದ ಕಂದಮ್ಮ. ಖುಷಿಯಲ್ಲಿ ತೇಲಾಡ್ತಾ ಇರುವ ಇಟಲಿ ದಂಪತಿ. ಮಕ್ಕಳಿಲ್ಲದೆ ಅನುಭವಿಸಿದ ಕಷ್ಟ ನಿವಾರಣೆಯಾಗಿದೆ ಎನ್ನುವ ನೆಮ್ಮದಿ. ಹೆತ್ತವರು ಬಿಸಾಡಿ ಹೋಗಿದ್ದ ತಬ್ಬಲಿ ಮಗುವಿಗೆ ವಿದೇಶಿ ತಂದೆ ತಾಯಿ ಸಿಕ್ಕ ಅದ್ಭುತ ಕ್ಷಣ. ಈ ಎಲ್ಲ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ದಾವಣಗೆರೆ. ಹೌದು, ಅನಾಥ ಕಂದಮ್ಮನ ಬಾಳಿಗೆ ಈಗ ಸಪ್ತ ಸಾಗರದಾಚೆಯಿಂದ ಬಂದ ದಂಪತಿಗಳೇ ಹೆತ್ತವರಾಗಿದ್ದಾರೆ. ದಾವಣಗೆರೆಯ ತಬ್ಬಲಿ ಮಗುವಿನ ಜೀವನದಲ್ಲಿ ಈಗ ಹೊಸ ಬೆಳಕು ಮೂಡಿದೆ. ಇಟಲಿ ದೇಶದ ವಿಹಿರೋ ಹಾಗೂ ಪ್ರಿಯಾ ದಂಪತಿ ದಾವಣಗೆರೆಯ ಈ ಪುಟ್ಟ ಕಂದಮ್ಮನನ್ನ ಕಾನೂನುಬದ್ಧವಾಗಿ ದತ್ತು ಪಡ್ಕೊಂಡಿದ್ದಾರೆ. ಮಗುವನ್ನ ಮಡಿಲಿಗೆ ಹಾಕಿಕೊಳ್ತಾ ಇದ್ದಂತೆ ಆ ವಿದೇಶಿ ದಂಪತಿಯ ಮುಖದಲ್ಲಿ ಹರ್ಷ ಮೂಡಿತ್ತು. ಮಗುವಿಗಾಗಿ ಹಂಬಲಿಸ್ತಾ ಇದ್ದ ಇಟಲಿಯ ದಂಪತಿ ಭಾರತ ಸರ್ಕಾರದ ನಿಯಮದ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ದತ್ತು ಪಡೆಯುವುದಕ್ಕೆ ಅರ್ಜಿ ಸಲ್ಲಿಸಿದ್ರು. ಕಾನೂನು ಪ್ರಕ್ರಿಯೆಗಳ ನಂತರ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸಮ್ಮುಖದಲ್ಲಿ ಅಧಿಕೃತವಾಗಿ ದತ್ತು ಸ್ವೀಕಾರ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮಗುವನ್ನ ಪಡೆದ ಪೋಷಕರು ಖುಷಿಯಿಂದ ಮಗುವನ್ನ ಪಡೆದು ಇದೊಂದು ಅದ್ಭುತ ಕ್ಷಣ ಅಂತ ಸಂತಸ ವ್ಯಕ್ತಪಡಿಸಿದ್ರು. It's been a long process. We have been through all the process of adoption since October 2013. I'm feeling like a father. Yeah. I'm feeling father, and with my beautiful wife, we feel parents. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಈ ವರ್ಷವೊಂದರಲ್ಲೇ ಬರೋಬ್ಬರಿ 26 ಅನಾಥ ಕಂದಮ್ಮಗಳನ್ನ ದತ್ತು ನೀಡುವ ಮೂಲಕ ಸುಂದರ ಭವಿಷ್ಯ ಕಲ್ಪಿಸಿಕೊಡಲಾಗಿದೆ. ಆಸ್ಟ್ರೇಲಿಯಾ, ಅಮೆರಿಕ ದೇಶಗಳಿಗೆ ದೇಶದ ವಿವಿಧ ರಾಜ್ಯಗಳ ಪೋಷಕರಿಗೆ ಮಕ್ಕಳನ್ನ ದತ್ತು ನೀಡಿದ್ದಾರೆ. ಕೇವಲ ದತ್ತು ಕೊಡೋದಷ್ಟೇ ನಮ್ಮ ಜವಾಬ್ದಾರಿಯಲ್ಲ. ವಿದೇಶಕ್ಕೆ ಹೋದ ಮೇಲೂ ಆ ಮಗುವಿನ ಯೋಗಕ್ಷೇಮ, ಪಾಲನೆ, ಪೋಷಣೆಯ ಬಗ್ಗೆ ಇಲಾಖೆ ಸಂಪೂರ್ಣ ನಿಗಾ ವಹಿಸಲಿದೆ ಅಂತ ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೀತದೆ. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಈ ವರ್ಷ ನಾವು ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಅಮೇರಿಕ, ಇಟಲಿ, ಸ್ಪೇನ್. ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರ ಇಲ್ವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದ್ದೀವಿ. ಹೆತ್ತವರು ಕೈಬಿಟ್ಟರು ಇಟಲಿ ದಂಪತಿ ಈ ಮಗುವಿಗೆ ಹೆತ್ತವರ ಸ್ಥಾನ ನೀಡಿದ್ದಾರೆ. ಈ ಕಂದಮ್ಮನ ಮುಂದಿನ ಜೀವನ ಸುಖಕರವಾಗಿರಲಿ ಅನ್ನೋದೇ ಎಲ್ಲರ ಹಾರೈಕೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.